ನಮಸ್ತೆ ಗೆಳೆಯರೇ. ಈ ದಿನ ಪ್ರೊಫೆಸರ್ ವಿ ಕೃಷ್ಣಶೆಟ್ಟಿ ಅವರು ನಿಧನ ಹೊಂದಿದ ದಿನ. ಇವರು 1929 ಜುಲೈ 14ರಂದು ಬೆಂಗಳೂರಿನ ಸೋಮನಹಳ್ಳಿಯಲ್ಲಿ ಜನಿಸಿರುತ್ತಾರೆ. ಇವರ ತಂದೆ ತಾಯಿಗಳು ವೀರಶೆಟ್ಟಪ್ಪನವರು ಹಾಗೂ ಶ್ರೀಮತಿ ವೆಂಕಟಮ್ಮನವರು. ಇವರ ಬಾಲ್ಯದ ವಿದ್ಯಾಭ್ಯಾಸವು ಸೋಮನಹಳ್ಳಿಯಲ್ಲಿ ಹಾಗೂ SLN ವಿದ್ಯಾಸಂಸ್ಥೆಯಲ್ಲಿ ನಡೆದಿರುತ್ತದೆ. ಇವರು BA ಪದವಿಯನ್ನು ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಆಫ್ ಬೆಂಗಳೂರಿನಲ್ಲಿ BA ಪದವಿಯನ್ನು ಪಡೆದಿರುತ್ತಾರೆ ಹಾಗೂ MA ಪದವಿಯನ್ನು ನ್ಯಾಷನಲ್ ಕಾಲೇಜ್ ಆಫ್ ಬೆಂಗಳೂರಿನಲ್ಲಿ ಪಡೆದಿರುತ್ತಾರೆ ಹಾಗೂ 1962ರಲ್ಲಿ B.Ed ಪದವಿಯನ್ನು ಪಡೆದಿರುತ್ತಾರೆ. B.Ed ಪದವಿ ಪಡೆದ ನಂತರ ಇವರು ಸುಮಾರು 6-7 ವರ್ಷಗಳ ಕಾಲ ರಾಯಚೂರು ಹಾಗೂ ಬೆಂಗಳೂರಿನ ವರ್ತೂರಿನ ಶಾಲಾ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಹಾಗೂ ಪ್ರಾಧ್ಯಾಪಕರಾಗಿ ಕೆಲಸ ಮಾಡುತ್ತಾರೆ. ತದನಂತರ ಮೈಸೂರಿನ ಶಿಕ್ಷಣಾಧಿಕಾರಿಯಾಗಿ ಹಾಗೂ ಶಿವಮೊಗ್ಗದ ಶಿಕ್ಷಣಾಧಿಕಾರಿಯಾಗಿ ಸೇವೆ ಸಲ್ಲಿಸಿ 1978-79ರಲ್ಲಿ ಕೋಲಾರದ DDP-ಯಾಗಿ ಸೇವೆ ಸಲ್ಲಿಸುತ್ತಾರೆ. 1979ರಿಂದ 82ರ ತನಕ ಇವರು ಪ್ರಾದೇಶಿಕ ಇಂಗ್ಲಿಷ್ ಸಂಸ್ಥೆಗೆ ಇವರು ನಿರ್ದೇಶಕರಾಗಿ ಕೆಲಸ ಮಾಡುತ್ತಾರೆ ಹಾಗೂ 1982ರಲ್ಲಿ ಸಿಂಗಪುರದಲ್ಲಿ ನಡೆದ ಅಂತಾರಾಷ್ಟ್ರೀಯ ಇಂಗ್ಲಿಷ್ ಸಮ್ಮೇಳನದಲ್ಲಿ ಭಾಗವಹಿಸಿ ತಮ್ಮ ಪ್ರಬಂಧವನ್ನು ಮಂಡಿಸಿರುತ್ತಾರೆ ಹಾಗೂ 1982ರಿಂದ 84ರ ತನಕ ಇವರು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನಿರ್ದೇಶಕರಾಗಿ ಹಾಗೂ ಸಾರ್ವಜನಿಕ ಪಾಠ್ಯಪುಸ್ತಕಗಳ ಇಲಾಖೆಯ ನಿರ್ದೇಶಕರಾಗಿ ಕೆಲಸ ಮಾಡಿ ಇವರು 1984 ಜುಲೈ 31ರಂದು ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದಿರುತ್ತಾರೆ. ಸುಮಾರು 6-7 ವರ್ಷಗಳ ಕಾಲ ವಿಶ್ರಾಂತಿ ಪಡೆದು ಶಿವಮೊಗ್ಗದ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಗಳ ಸ್ಥಾಪಕರಾದ ಶ್ರೀ ನಾಗಪ್ಪ ಶೆಟ್ಟಿ ಅವರು ಇವರಿಗೆ ತಮ್ಮ ಶಿಕ್ಷಣ ಸಂಸ್ಥೆಗಳಿಗೆ ಕುಲಸಚಿವರನ್ನಾಗಿ ನೇಮಕ ಮಾಡುತ್ತಾರೆ. ಇವರು 1991ರಿಂದ 93ರ ತನಕ ಕುಲಸಚಿವರಾಗಿ ಸೇವೆ ಸಲ್ಲಿಸಿ ಬೆಂಗಳೂರಿಗೆ ವಾಪಸ್ಸು ಬರುತ್ತಾರೆ. ಬಂದ ನಂತರ ಇವರು ಎಂದಿನಂತೆಯೇ ಇವರ ಬರವಣಿಗೆಯನ್ನು ಪ್ರಾರಂಭ ಮಾಡುತ್ತಾರೆ. ಇವರು ಮಹಾತ್ಮ ಗಾಂಧಿ ಜೀವನ ಚರಿತ್ರೆಯ ಪುಸ್ತಕ ಹಾಗೂ ಶ್ರೀ ದೊಡ್ಡಣ್ಣ ಶೆಟ್ಟಿ ಅವರ ಸಂಕ್ಷಿಪ್ತ ಜೀವನ ಚರಿತ್ರೆಯ ಪುಸ್ತಕ ಹಾಗೂ ಶ್ರೀ ರಾಮಕೃಷ್ಣ ಪರಮಹಂಸ ಮಹಾಕಾವ್ಯವನ್ನು ರಚಿಸಿರುತ್ತಾರೆ ಹಾಗೂ ಇವರು ಅನೇಕ ಭಕ್ತಿಗೀತೆಗಳ ಕ್ಯಾಸೆಟ್ಟುಗಳನ್ನು ಅನೇಕ ಭಕ್ತಿಗೀತೆಗಳ CDಗಳನ್ನು ತಯಾರು ಮಾಡಿ ಬಿಡುಗಡೆ ಮಾಡಿರುತ್ತಾರೆ. ಇವರಿಗೆ 2011ರಲ್ಲಿ ಕರ್ನಾಟಕ ಸರ್ಕಾರವು ಇವರಿಗೆ ಕೆಂಪೇಗೌಡ ಪ್ರಶಸ್ತಿಯನ್ನು ನೀಡಿ ಗೌರವವನ್ನು ಸೂಚಿಸಿರುತ್ತದೆ ಹಾಗೂ ಇವರಿಗೆ ಹತ್ತಿಮೊಬ್ಬೆ ಸಾಹಿತ್ಯ ಪ್ರಶಸ್ತಿಯೂ ಸಹ ದೊರಕಿರುತ್ತದೆ. ಇವರಿಗೆ ಅನೇಕ ಸಂಘ ಸಂಸ್ಥೆಗಳು ಪ್ರಶಸ್ತಿಗಳನ್ನು ನೀಡಿ ಗೌರವವನ್ನು ಸೂಚಿಸಿರುತ್ತಾರೆ. ಇಂತಹ ಸಂಭಾವಿತ ವ್ಯಕ್ತಿಗಳು ದಿನಾಂಕ 2019 ಏಪ್ರಿಲ್ 9ರಂದು ತಮ್ಮ ಸ್ವಗೃಹದಲ್ಲಿ ಸ್ವರ್ಗಸ್ಥರಾಗಿ ಇರುತ್ತಾರೆ. ಈ ದಿನ ಇವರು ಸ್ವರ್ಗಸ್ಥರಾದ ದಿನವಾದ್ದರಿಂದ ನಾನು ಇವರಿಗೆ ಶಾಂತಿ ಸಿಗಲಿ ಎಂದು ನಾನು ಪ್ರಾರ್ಥನೆ ಮಾಡುತ್ತೇನೆ ಹಾಗೂ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ವಂದನೆಗಳು.